ನೋಡು ಏನ್ ಮಾಡ್ತೀನಿ ಅಂತ ನೋಡು. ಹೋಗಲ್ಲ ಈಕೆ ಅದ್ಯಾವ ಸೀಮೆ ರಾಕ್ಷಸಿ ನೋಡಿ. ದೆವ್ವ ಬಂದಿದೆ ಅಂತ ಮಹಿಳೆ ಮೇಲೆ ನಿರಂತರವಾಗಿ ಹಲ್ಲೆ ಮಾಡ್ತಿದ್ದಾಳೆ. ಕೈಯಲ್ಲಿ ಕೋಲ್ ಹಿಡಿದು ಎತ್ತ ತಿರುಗಿದ್ರತ್ತ ಬಾರಿಸ್ತಿದ್ದಾಳೆ. ಪ್ರತಿ ನಿಮಿಷಕ್ಕೆ 36 ಬಾರಿಯಂತೆ ನಿರಂತರವಾಗಿ 5 ಗಂಟೆಗಳ ಕಾಲ ಹಿಗ್ಗ ಮುಗ್ಗ ಥಳಿಸಿದ್ದಾಳೆ. ಇದರ ಪರಿಣಾಮ ಹೇಗಾಗಿದೆ ಅಂದ್ರೆ ಏಟು ತಿಂದ ಮಹಿಳೆ ನಿತ್ರಾಣಗೊಂಡು ಜೀವ ಬಿಟ್ಟಿದ್ದಾಳೆ. ಹೌದು, ಇಂಥದ್ದೊಂದು ವಿಕೃತ ವಿಚಿತ್ರ ಘಟನೆ ನಡೆದಿದ್ದು ಮಲೆನಾಡಿನಲ್ಲಿ. ಭದ್ರಾವತಿ ತಾಲೂಕಿನ ಜಂಬರಗಟ್ಟೆ ಗ್ರಾಮದ 45 ವರ್ಷದ ಗೀತಮ್ಮ ಜೀವ ಬಿಟ್ಟಿದ್ದಾರೆ. ಭಾನುವಾರ ರಾತ್ರಿ 9:30 ಸುಮಾರಿಗೆ ಗೀತಮ್ಮನ ಮನೆಗೆ ಬಂದ ಆಶಾ ಎಂಬ ಮಹಿಳೆ ಮಂಕಾಗಿದ್ದ ಗೀತಮ್ಮಳಿಗೆ ದೆವ್ವ ಹಿಡಿದಿದೆ, ಅದನ್ನ ಬಿಡಿಸೋದಾಗಿ ಗೀತಮ್ಮಳ ಮಗನ ಬಳಿ ಹೇಳಿದ್ದಾಳೆ. ಆಗ ಮಗ ಸಂಜಯ್ ತನ್ನ ತಾಯಿ ಚೆನ್ನಾಗಿ ಲವಲವಿಕೆಯಿಂದ ಇದ್ರೆ ಸಾಕು ಅಂತ ನಂಬಿ ಆಶಾಳ ಮಾತಿಗೆ ಒಪ್ಪಿಕೊಂಡು ದೆವ್ವ ಬಿಡಿಸಲು ಒಪ್ಪಿದ್ದಾನೆ. ನಂತರ ಆಶಾ ನನ್ನ ಮೇಲೆ ಚೌಡಮ್ಮ ಬಂದಿದ್ದಾಳೆ ಅಂತ ಹೇಳಿ ಗೀತಮ್ಮಳ ಮೇಲೆ ದೆವ್ವ ಬಿಟ್ಟು ಹೋಗು ಎಂದು ಕೋಲಿನಿಂದ ಹೊಡೆಯೋಕೆ ಶುರು ಮಾಡಿದ್ದಾಳೆ. ದೆವ್ವ ಹೋಗಿಲ್ಲ ಅಂತ ರಾತ್ರಿ 9:30ಕ್ಕೆ ಮನೆಯಿಂದ 2.5 ಕಿಲೋಮೀಟರ್ ದೂರ ಇರುವ ಹಳೆ ಜಂಬರಗಟ್ಟೆ ಚೌಡಮ್ಮನ ದೇವಸ್ಥಾನದವರೆಗೂ ತಲೆ ಮೇಲೆ ಕಲ್ಲು ಹೊರಿಸಿ ಹೊಡೆದುಕೊಂಡೇ ಹೋಗಿದ್ದಾಳೆ. ಆದ್ರೂ ದೆವ್ವ ಹೋಗ್ತಿಲ್ಲ ಅಂತ ಬೆಳಗಿನ ಜಾವ 2:30ರವರೆಗೂ ಥಳಿಸೋದನ್ನ ಬಿಟ್ಟಿಲ್ಲ. ಕೂಗಾಟ ರಂಪಾಟ ಕೇಳಿ ಜನರು ಓಡೋಡಿ ಬಂದಿದ್ದಾರೆ. ಪೂಜೆ ನಡೆಯುತ್ತಿದೆ ಅಂತ ಅವರನ್ನ ವಾಪಸ್ ಕಳಿಸಿದ್ದಾರೆ. ಅನಂತರ ಗೀತಮ್ಮನ ತಲೆ ಮೇಲೆ ದೊಡ್ಡ ಗಾತ್ರದ ಕಲ್ಲು ಹೊರಿಸಿ ಕಾಲುವೆಯಲ್ಲಿದ್ದ ತಣ್ಣೀರೆರಚಿದ್ದಾರೆ. ಚಳಿ ತಾಳಲಾರದೆ ನಡುಗುತ್ತಿದ್ದ ಗೀತಮ್ಮ ಸ್ಥಳದಲ್ಲೇ ಕುಸಿದು ಬಿದ್ದಿದ್ದಾರೆ. ಗೀತಮ್ಮನ ಮೈಯಲ್ಲಿದ್ದ ಆತ್ಮ ಹೋಗಿದೆ, ಇನ್ಮುಂದೆ ಯಾವುದೇ ತೊಂದರೆ ಇಲ್ಲ ಅಂತ ಗೀತಮ್ಮನನ್ನ ಆಶಾ ಮನೆಗೆ ಕಳಿಸಿದ್ದಾಳೆ. ಆನಂತರ ತೀವ್ರ ಅಸ್ವಸ್ಥಗೊಂಡಿದ್ದ ಗೀತಮ್ಮನನ್ನ ಹೊಳೆಹೊನ್ನೂರಿನ ಸಮುದಾಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಗೀತಮ್ಮ ಮೃತಪಟ್ಟಿದ್ದಾರೆ ಎಂದು ವೈದ್ಯಾಧಿಕಾರಿಗಳು ದೃಢಪಡಿಸಿದ್ದಾರೆ. ಸದ್ಯ ಮಹಿಳೆಯನ್ನ ಥಳಿಸುವ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಚರ್ಚೆ ಹುಟ್ಟುಹಾಕಿವೆ. ಸದ್ಯ ಮೃತಳ ಮಗ ಸಂಜಯ್ ಹೊಳೆಹೊನ್ನೂರು ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದು, ಆರೋಪಿ ಆಶಾಳನ್ನ ಹೊಳೆಹೊನ್ನೂರು ಪೊಲೀಸರು ಬಂಧಿಸಿ ವಿಚಾರಣೆ ಕೈಗೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.